ಭಾರತದ ಅಕ್ಕಿಗೆ ವಿದೇಶದಲ್ಲಿ ಡಿಮಾಂಡ್ ಒಪ್ಪೋ ಡಿಮಾಂಡ್, ಆದರೆ ಇದು ಖುಷಿಗಿಂತ ಆತಂಕವನ್ನು ಹೆಚ್ಚಿಸಿದೆ. ದೇಶದ ಅಕ್ಕಿಗೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಅಕ್ಕಿಯ ರಫ್ತಿನ ನಿಷೇಧವನ್ನು ತೆಗೆದಿತ್ತು. ಇದರಿಂದಾಗಿ ನಮ್ಮ ದೇಶದಲ್ಲಿ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗಬಹುದು. ಅಲ್ಲದೆ ದೇಶದ ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬೀಳೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅಕ್ಕಿ ಭಾರತದ ಪ್ರಮುಖ ಬೆಳೆ. ದೇಶದ ಅರ್ಧದಷ್ಟು ಜನರು ಅಕ್ಕಿ ಪದಾರ್ಥಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇದೀಗ ಭಾರತೀಯ ಅಕ್ಕಿಗೆ ವಿದೇಶದಲ್ಲೂ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದ್ದು ದೇಶದ ಜನರನ್ನು ಆತಂಕಕ್ಕೆ ದೂಡಿದೆ. ಬಾಸ್ಮತಿಯೇತರ ಅಕ್ಕಿನ ರಫ್ತಿನ ನಿಷೇಧ ತೆಗೆದ ಕೇಂದ್ರ. ಅಕ್ಕಿ ರೇಟ್ ಡಬಲ್ ಆಗಿ ಟ್ರಬಲ್ ಕೊಡುವ ಆತಂಕ. ವಿದೇಶದಲ್ಲಿ ಭಾರತೀಯ ಅಕ್ಕಿಗೆ ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಇತ್ತ ದೇಶದಲ್ಲಿ ಕೇಂದ್ರ ಸರ್ಕಾರ ಬಾಸ್ಮತಿಯೇತರ ಅಕ್ಕಿಯ ರಫ್ತಿನ ನಿಷೇಧ ತೆಗೆದುಹಾಕಿದೆ. ಹೀಗಾಗಿ ದೇಶದಲ್ಲಿ ಅಕ್ಕಿ ರೇಟ್ ಡಬಲ್ ಆಗಿದ್ದು ಮತ್ತಷ್ಟು ಟ್ರಬಲ್ ಕೊಡೋ ಆತಂಕ ಮನೆ ಮಾಡಿದೆ. ಜುಲೈ 20ರಂದು ಬಾಸ್ಮತಿಯೇತರ ಅಕ್ಕಿಯ ರಫ್ತನ್ನು ಭಾರತ ಸರ್ಕಾರ ನಿಷೇಧಿಸಿತ್ತು. ಆದ್ರೀಗ ವಿದೇಶದಲ್ಲಿ ದೇಶದ ಅಕ್ಕಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಂತೆ ಕೇಂದ್ರ ಸರ್ಕಾರ ಆ ನಿಷೇಧವನ್ನ ಹಿಂಪಡೆದಿದೆ. ಈಗಾಗಲೇ ದೇಶದೆಲ್ಲೆಡೆ ರೈಸ್ ರೇಟ್ ಜಾಸ್ತಿ ಆಗಿದ್ದು ಈಗ ಮತ್ತಷ್ಟು ಏರೋ ಸಾಧ್ಯತೆ ಇದೆ. ಕೆಜಿಗೆ 10 ರೂಪಾಯಿ ವ್ಯತ್ಯಯ ಆದ್ರೂ ಬಡವರಿಗೆ ಅದು ದೊಡ್ಡ ಹೊರೆಯಾಗಲಿದ್ದು ಜನಸಾಮಾನ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ತುಂಬಾ ಕಷ್ಟ ಆಗ್ತದೆ. ನಮ್ಗೆಲ್ಲ ಸಂಬಳ ಗಿಂಬಳ ಎಲ್ಲ ಕಡಿಮೆ ಇರೋದ್ರಿಂದ ನಮ್ಗೆ ಆದಾಯ ಕಡಿಮೆ. ಅಕ್ಕಿದು ಬರೀ ಗಗನಕ್ಕೆ ಹೋಗ್ತಾ ಇದ್ರೆ ಬೆಲೆ, ನಾವು ಹೇಗೆ ಬದುಕೋದು? ಸಂಬಂಧಪಟ್ಟ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡ್ಬೇಕಾಗತ್ತೆ. ಸೋನಾ ಮಸೂರಿ ಹಳೆ 55 ರೂಪಾಯಿ ಇತ್ತು, ಆದ್ರೀಗ 60 ರೂಪಾಯಿ ಆಗಿದೆ. ಸೋನಾ ಸ್ಟೀಮ್ ನ ಹಿಂದಿನ ಬೆಲೆ 52 ರೂಪಾಯಿ ಇದ್ರೆ ಇಂದಿನ ದರ 57 ರೂಪಾಯಿ ಆಗಿದೆ. RNR ಸ್ಟೀಮ್ ಹಳೆ ಬೆಲೆ 55 ರೂಪಾಯಿ ಇದ್ರೆ ಹೊಸ ದರ 60 ರೂಪಾಯಿ ಆಗಿದೆ. ಕೋಲಂ ಸ್ಟೀಮ್ ಅಕ್ಕಿ ದರ 65 ರೂಪಾಯಿಯಿಂದ 70 ರೂಪಾಯಿಗೆ ಹೆಚ್ಚಳವಾಗಿದೆ. 70 ರೂಪಾಯಿ ಇದ್ದ ಕೋಲಂ ರಾ ರೈಸ್ ಈಗ 75 ರೂಪಾಯಿ ಆಗಿದೆ. ಜೀರಾ ಸಾಂಬಾ ಹಳೆ ರೇಟ್ 85 ರೂಪಾಯಿ ಇತ್ತು, ಈಗ ಹೊಸ ರೇಟ್ 95ಕ್ಕೆ ಏರಿಕೆಯಾಗಿದೆ. ಇಡ್ಲಿ ರೈಸ್ 42 ರೂಪಾಯಿಯಿಂದ 45 ರೂಪಾಯಿಗೆ ಏರಿಕೆಯಾಗಿದೆ. ಬ್ರೋಕನ್ ಸ್ಟೀಮ್ 33 ರೂಪಾಯಿಯಿಂದ 35ಕ್ಕೇರಿದೆ. ಇನ್ನು 38 ರೂಪಾಯಿ ಇದ್ದ ಬ್ರೋಕನ್ ರಾ ರೈಸ್ 42 ರೂಪಾಯಿಗೆ ಹೆಚ್ಚಳವಾಗಿದೆ. ಈಗಾಗಲೇ ಅಕ್ಕಿ ಬೆಲೆ ಜಾಸ್ತಿಯಾಗಿದ್ದು ರಫ್ತಿಗೆ ನಿಷೇಧ ತೆಗೆದಿರೋದ್ರಿಂದ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಸಾರ್ವಜನಿಕರು ಕಂಗಾಲಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡ್ತಿದ್ದಾರೆ. ಭಾರಿ ತೊಂದರೆ. ಯಾಕಂದ್ರೆ ತಿಂಗಳ 50 ರೂಪಾಯಿ ಇರುವ ಅಕ್ಕಿ 60, 70, ಒಳ್ಳೆ ಅಕ್ಕಿ ಬೇಕಾದ್ರೆ 70, 80, 90 ಈ ತರ ಗಗನಕ್ಕೆ ಏರ್ತಾ ಇದ್ರೆ ಬಹಳ ಕಷ್ಟ ಆಗ್ತದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆ ತಡೆಯುವಲ್ಲಿ ಬಹಳ ಒಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸೂಕ್ತ ಕ್ರಮ ಕೈಗೊಳ್ಬೇಕು. ಬಡವರಿಗೆಲ್ಲ ಎಲ್ರಿಗೂ ಇದಿರುವುದಿಲ್ಲ ಅಕ್ಕಿ ತಗೊಂಡು. ಜನಸಾಮಾನ್ಯರು ನಾವು ಅಂಗಡಿಯಿಂದ ತರೋದು ಅಕ್ಕಿ, ನಮ್ಗೇನು ಕಾರ್ಡ್ ಗೀಡ್ ಬೇರೆ ಯಾವ್ದಿಲ್ಲ ಇರಲ್ಲ. ಬಾಧಿತು. ಭಾರತದ ಅಕ್ಕಿಗೆ ವಿದೇಶದಲ್ಲಿ ಬೇಡಿಕೆ ಹೆಚ್ಚಾಗಿರುವುದು ಖುಷಿ ವಿಚಾರವೇ. ಆದ್ರೆ ಇದರಿಂದಾಗಿ ದೇಶದಲ್ಲಿ ಅಕ್ಕಿ ಅಲಭ್ಯತೆ ಎದುರಾಗಬಹುದು. ಒಟ್ನಲ್ಲಿ ಈಗಾಗಲೇ ಅಕ್ಕಿ ರೇಟ್ ಗಗನಕ್ಕೇರಿದೆ. ಇದೀಗ ರಫ್ತಿನ ನಿಷೇಧ ಹಿಂಪಡೆದ ಬೆನ್ನಲ್ಲೇ ರೈಸ್ ರೇಟ್ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದ್ದು ಜನಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಲಿದೆ. ಅಷ್ಟೇ ಅಲ್ಲ, ಇದರಿಂದಾಗಿ ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಳ್ಳೋ ಪರಿಸ್ಥಿತಿ ಬಂದ್ರೂ ಅಚ್ಚರಿ ಇಲ್ಲ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.